ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ಗಣೇಶಗೆ ಪ್ರಿಯವಾಗಿರೋದು ಗಣೇಶ ಹಬ್ಬಕ್ಕೆ ಮಾಡುವಂಥದ್ದು ಗಣೇಶಗೆ ಪ್ರಸಾದ ಇಡುವಂಥದ್ದು ಕೇವಲ 3-4 ನಿಮಿಷದಲ್ಲೇ ಆಗುತ್ತೆ. ಪ್ರಸಾದ ರೆಡಿಯಾಗುತ್ತೆ. ಇದು ಅವಲಕ್ಕಿ ಪಂಚಾಮೃತ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಸುಲಭವಾಗಿದೆ. ನಾನು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ತಗೋತಾ ಇದ್ದೇನೆ. ಇದು ನೆನೆಸೋ ಅವಶ್ಯಕತೆ ಇರಲ್ಲ. ಇದು ಚೆನ್ನಾಗಿ 2-3 ಸಲ ತೊಳ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಮೆತ್ತಗಾಗುತ್ತೆ. 4 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಏಲಕ್ಕಿ ಬಾಳೆ ಏನಾದರೂ ತೊಗೋಬೋದು. ಅದನ್ನು ಸುಲ್ಕೊಂಡು ಚಿಕ್ಕ ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ನೀವು ಯಾವ ಶೇಪಲ್ಲಾದರೂ ನೀವು ಬಾಳೆಹಣ್ಣು ಕಟ್ ಮಾಡ್ಕೋಬೋದು. ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತೊಳ್ಕೊಂಡು ಬಂದು ತಗೊಬಂದಿದ್ದೀನಿ. ಅವಲಕ್ಕಿ ಚೆನ್ನಾಗಿ ನೀರು ಹಿಂಡ್ಕೊಂಡು ತಗೊಬನ್ನಿ. ನೀರಿದ್ದರೆ ಆ ಬೆಲ್ಲ ಹಾಕೋವಾಗೂ ತುಂಬ ನೀರು ಆಗೋಗುತ್ತೆ. ಅದಕ್ಕೆ ಅವಲಕ್ಕಿಯಲ್ಲಿ ಸ್ವಲ್ಪನೂ ನೀರಿಲ್ಲದೆ ಹಿಂಡ್ಕೊಂಡು ತಗೊಬನ್ನಿ. ನಾನು ಸುಮಾರು ಇದು 100 ಗ್ರಾಮ್ ತೊಗೊಂಡಿದ್ದೀನಿ ಅವಲಕ್ಕಿನ. ಇದು ಬೆಲ್ಲನ ತುರ್ಕೊಂಡಿದ್ದೀನಿ. ನಾನು ಪೌಡ್ರು ಮಾಡ್ಕೊಂಡಿಲ್ಲ. ಬಾಯಿಗೆ ಸಿಗುತ್ತೆ ಗಟ್ಟಿ ಅಂತ ಹೇಳ್ಬಿಟ್ಟು ನಾನು ತುರ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿನೂ ಸ್ವಲ್ಪ ತುರ್ಕೊಂಡಿದ್ದೀನಿ. 3-4 ನಿಮಿಷದಲ್ಲೇ ಇದು ಬೇಗ ರೆಡಿ ಆಗುತ್ತೆ. ಗ್ಯಾಸಲ್ಲಿ ಇಟ್ಕೊಂಡು ಮಾಡೋ ಅವಶ್ಯಕತೆ ಇರಲ್ಲ. ತುಂಬ ಬೇಗ ಅಂದರೆ ತುಂಬ ಬೇಗ ಆಗುತ್ತೆ. ತುಂಬ ರುಚಿನೂ ಇರುತ್ತೆ. ಗಣೇಶ ಹಬ್ಬಕ್ಕೆ ತುಂಬ ಅಂದರೆ ತುಂಬ ಇದು ಫೇವ್ರೇಟ್. ಗಣೇಶ ಹಬ್ಬದಲ್ಲಿ ಮಾಡೋದಿದು. ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದು ಹಾಕ್ಕೊಂಡು ಮಾಡ್ಬೋದು. ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಪಚ್ಚಕರ್ಪೂರ ಈ ಥರ ತಿನ್ನಂಗಿದೆ ಪಚ್ಚಕರ್ಪೂರ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಹಾಕೋಬೋದು. ನಾನು ಪಚ್ಚಕರ್ಪೂರ ಖಾಲಿಯಾಗಿತ್ತು ಅಂತ ಇವಾಗ ಸ್ಕಿಪ್ ಮಾಡಿದ್ದೇನೆ. ಏಲಕ್ಕಿ ಪೌಡ್ರಿ ಹಾಕೋತಾ ಇದ್ದೀನಿ. ಜೇನುತುಪ್ಪ ಹಾಕ್ಕೊಂಡಿದ್ದೀನಿ 2 ಸ್ಪೂನು. ಸ್ವಲ್ಪ ಬೆಲ್ಲನ ಕಮ್ಮಿ ಮಾಡಿಬಿಟ್ಟು ಜೇನುತುಪ್ಪ ಹಾಕ್ಕೊಳ್ಳಿ, ಮಿಸ್ ಮಾಡ್ದಿರ. ಯಾಕಂದರೆ ಪ್ರಸಾದಕ್ಕೆಲ್ಲ ಜೇನುತುಪ್ಪ ತುಂಬ ಶ್ರೇಷ್ಠವಾಗಿರೋದು. ಮತ್ತು ತುಳಸಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾರೆ. ನಾನು ಲಾಸ್ಟ್ ಎಂಡಿಂಗಲ್ಲಿ ತುಳಸಿ ಹಾಕ್ಕೋತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಬೇಗ ರೆಡಿ ಆಗುತ್ತೆ. ಇದು ಮನೆಯಲ್ಲೇ ಇರೋ ಅಂಥದ್ದು. ಇದೆಲ್ಲನೂ ಬಾಳೆಹಣ್ಣು ಅಂತಂದರೆ ಇದೆಲ್ಲ ಮನೆಯಲ್ಲೇ ಇರುತ್ತೆ. ನೋಡಿ ಎಷ್ಟು ಬೇಗ ರೆಡಿ ಆಯಿತು. ಗಣೇಶಗೆ ತುಂಬ ಅಂದರೆ ತುಂಬ ಪ್ರಿಯ ಆಗಿರೋದು. ನೀವು ಇದು ಎಷ್ಟು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಆದರೂ ಮಾಡ್ಕೋಬೋದು. ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸ್ಕಿಪ್ ಮಾಡ್ದಿರ ನೋಡಿ. ನಮ್ಮ ಚಾನಲಲ್ಲಿ ವಿಡಿಯೋಸ್ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಬೆಳೆಸಿ. ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋಸು, ತುಂಬ ಧನ್ಯವಾದಗಳು ನಿಮಗೆ. ನೋಡಿ, ಇವಾಗ ತುಳಸಿನ ಹಾಕ್ಕೋತಿದ್ದೀನಿ. ನೀವು ಚಿಕ್ಕ ಎಲೆಗಳನ್ನ ಕಟ್ ಮಾಡಿ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.